ಐಟಿ ಸಿಟಿ ಬೆಂಗಳೂರಲ್ಲಿ ಕುಕ್ಕರ್ ಒಂದು ಸ್ಫೋಟಿಸಿದೆ. ಕುಕ್ಕರ್ ಸ್ಫೋಟ ಆಗ್ತಾ ಇದ್ದಂತೆಯೇ ಸಾಕಷ್ಟು ಅನುಮಾನಗಳು. ಏನು ಬಾಂಬ್ ಏನಾದರೂ ಇಟ್ಟುಬಿಟ್ಟಿದ್ರೆ ಇದರೊಳಗಡೆ, ಬಾಂಬ್ ಸಿಡಿದು ಬಿಟ್ಟಿದೆಯಾ, ತಯಾರು ಮಾಡ್ತಾ ಇದ್ದಾರೆ ಕುಕ್ಕರ್ ಬಾಂಬ್ಗಳನ್ನು, ಏನು ಕಥೆ? ಒಂದು ಕಳಪೆ ಕುಕ್ಕರ್ ಆಗಿತ್ತಾ? ಇದೊಂದು ಕುಕ್ಕರ್ ಚೆನ್ನಾಗೇ ಇತ್ತು, ಹಳೇದಾಗಿತ್ತು, ಏನೋ ಸಮಸ್ಯೆ ಆಯಿತಾ ಗೊತ್ತಿಲ್ಲ. ಆದರೆ ಇದೀಗ ಕುಕ್ಕರ್ ಸ್ಫೋಟ ಅಂತೂ ಕೂಡ ಮಂಗಳೂರಿನ ಘಟನೆಯನ್ನು ಕೆಲವರಿಗೆ ನೆನಪಿಸ್ತಾ ಇದೆ. ಕುಕ್ಕರ್ ಬ್ಲಾಸ್ಟ್ ಆದರೆ ಸಾಕು, ಇದೀಗ ಎಲ್ಲರೂ ಕೂಡ ಮೊದಲಿಗೆ ಯೋಚನೆ ಮಾಡೋದು ಮಂಗಳೂರು ಬಗ್ಗೆನೇ. ಈ ಒಂದು ಕುಕ್ಕರ್ ಬ್ಲಾಸ್ಟ್ನಲ್ಲಿ ಒಬ್ಬ ಯುವಕ ಸತ್ತು ಹೋಗಿದ್ದಾನೆ ಆಲ್ರೆಡಿ, ಮತ್ತೊಬ್ಬನ ಸ್ಥಿತಿ ಆಲ್ರೆಡಿ ಗಂಭೀರ ಆಗಿದೆ. ಭಯಾನಕ ಸ್ಫೋಟಕ್ಕೆ ಬೆಂಗಳೂರಿನ JP ನಗರ ಬೆಚ್ಚಿ ಬಿದ್ದುಬಿಟ್ಟಿದೆ ಇವತ್ತು. ಏನು ಬ್ಲಾಸ್ಟ್ ಆಯಿತು ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಕುಕ್ಕರು ಬ್ಲಾಸ್ಟ್ ಆದಂಥ ವಿಚಾರಗಳಲ್ಲಿ ಏನೋ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂಥ ಒಂದು ಕುಕ್ಕರ್ ಸ್ಫೋಟ ಆಗಿದೆ, ಒತ್ತಡ ಜಾಸ್ತಿ ಆಗಿ ಸ್ಫೋಟ ಆಗಿದೆ ಅಂತ ಬಂದಾಗ ಕುಕ್ಕರು ಮನೆಯ ಸೀಲಿಂಗ್ಗೆ ಬಡಿದಿರುತ್ತೆ. ಸಾಮಾನ್ಯವಾಗಿ ಒಳಗಡೆ ಇದ್ದಂಥ ಆಹಾರ ಪದಾರ್ಥ ಚಲ್ಲಂಪಿಲ್ಲಿ ಆಗಿರುತ್ತೆ, ಆ ಬಿಸಿ ಸುಟ್ಟುಬಿಟ್ಟಿರುತ್ತೆ, ಬಿಸಿ ನೀರುತ್ತಲ್ಲ ಒಳಗಡೆ ಸುಟ್ಟಿರುತ್ತೆ, ಇಂಥದ್ದು ಕೇಳಿರ್ತೀವಿ. ಸತ್ತಿರೋದು ನಾವು ಕೇಳಿರೋದು ಕಡಿಮೆ ಅಥವಾ ಇಲ್ಲವೇ ಇಲ್ಲ, ವೆರಿ ಲೆಸ್ ಆರ್ ನೋ. ಆ ಥರದ ಒಂದು ಸನ್ನಿವೇಶ ಇರುತ್ತೆ ಕುಕ್ಕರ್ ವಿಚಾರಗಳಲ್ಲಿ. ಕುಕ್ಕರಲ್ಲೇನಾದರೂ ಬಾಂಬ್ ಇಟ್ಟುಬಿಟ್ಟಿದ್ರೆ ಸ್ಫೋಟಿಸಿದೆ ಅಂತ ನಾವು ಕೇಳಿದ್ದೀವಲ್ಲ, ಅದರಲ್ಲಿ ಮಾರಣಾಂತಿಕವಾಗಿ ಪೆಟ್ಟುಗಳು ಬಿದ್ದಿರಬಹುದು. ಅದರಲ್ಲಿ ಸ್ಫೋಟಕ ವಸ್ತು ಒಳಗಡೆ ಇದ್ದರೆ ಸಹಜವಾಗಿ ಒಂದು ಕುಕ್ಕರ್ ಇದಾದಾಗ ಸುಟ್ಟಿರಬಹುದು, ಪೆಟ್ಟು ಬಿದ್ದಿರಬಹುದು, ಮನೆಯೆಲ್ಲ ಆಹಾರ ಪದಾರ್ಥ ಎರಚಾಡಿರಬಹುದು, ಅದನ್ನು ನಾವು ಗಮನಿಸಿದ್ದೀವಿ. ಸಿಲಿಂಡರ್ ಬ್ಲಾಸ್ಟ್ ಆದಾಗ ಜನ ಸತ್ತಿದ್ದಾರೆ, ಅದರ ಬಗ್ಗೆ ಅನುಮಾನಗಳು ಬೇಡ. ಆದರೆ JP ನಗರದ 6ನೇ ಹಂತದಲ್ಲಾಗಿದ್ದೆಲ್ಲ ಘಟನೆ, ಇಲ್ಲಿ ಇಂಪಾರ್ಟೆಂಟ್ ಏನಾಗಿದೆ, ಪ್ರೆಷರ್ ಹೆಚ್ಚಾಗಿ ಕುಕ್ಕರು ಬ್ಲಾಸ್ಟ್ ಆಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಘಟನೆಯಲ್ಲಿ ಮನೆಯಲ್ಲಿದ್ದಂಥ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆಯಲ್ಲ, ಅನುಮಾನ ಬರೋದಿಲ್ಲಿ. ಈ ಘಟನೆಯಲ್ಲಿ ಮನೆಯಲ್ಲಿದ್ದಂಥ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಅಂತ ಬಂದಾಗ ಯಾಕೆ ಬೆಂಕಿಗೆ ಆಹುತಿ ಆಗುತ್ತೆ? ಒಲೆ ಮೇಲೆ ಕುಕ್ಕರ್ ಇರುತ್ತೆ, ಕುಕ್ಕರ್ ಸಿಡಿಯುತ್ತೆ, ಸಿಡಿದ ತಕ್ಷಣ ಯಾರೊಬ್ಬರು ಓಡಿ ಬರ್ತಾರೆ, ಅಥವಾ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಹತ್ತಿರದಲ್ಲಿದ್ದಾಗ ಅವ್ರಿಗೆ ಪೆಟ್ಟು ಕೂಡ ಆಗಿರಬಹುದು. ಬೆಂಕಿ ಯಾಕೆ ಬಂತು ಅಂತ ಪ್ರಶ್ನೆ. ಸಿಲಿಂಡರ್ ಸಿಡಿದಾಗ ಬೆಂಕಿ ಹತ್ಕೊಳ್ಳೋದು ಸಹಜ. ಕುಕ್ಕರ್ ಸಿಡಿದಾಗ ಕುಕ್ಕರ್ ಪಾತ್ರೆ ಆ ಕಡೆ ಈ ಕಡೆ ಚಲ್ಲಂಪಿಲ್ಲಾಗಿ ಬಿದ್ದು ಹೋಗುತ್ತೆ. ಇದು ಯಾಕೆ ಅಂತ ಪೊಲೀಸರಿಗೂ ಕೂಡ ಇದೀಗ ಗೊತ್ತಾಗ್ತಾ ಇಲ್ಲ. ಪುಟ್ಟೇನಹಳ್ಳಿ ಪೊಲೀಸರು ಬಂದಿದ್ದಾರೆ, ಅವ್ರಿಗೂ ಅರ್ಥ ಆಗಿಲ್ಲ ಕುಕ್ಕರ್ ಬ್ಲಾಸ್ಟ್ ಯಾಕಾಯಿತು, ಏನಾಯಿತು. ನೋಡಿ, ಅದು ಬ್ಲಾಸ್ಟ್ ಆಗಿರ್ತಕ್ಕಂಥ ತೀವ್ರತೆ. ಪುಟ್ಟೇನಹಳ್ಳಿ ಪೊಲೀಸರು ಇದೀಗ ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಕುಕ್ಕರ್ ಸಾಮಾನ್ಯವಾಗಿ ಬ್ಲಾಸ್ಟ್ ಆದಾಗ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ, ಅದರ ಮೇಲ್ಗಡೆಯ ಒಂದು ಕ್ಯಾಪ್ ಇರುತ್ತಲ್ಲ, ಅದು ಸಿಡಿದು ಹೋಗ್ಬಿಡುತ್ತದು. ಯಾಕೆಂದರೆ ಒಂದು ಒತ್ತಡ ತಡೆದುಕೊಳ್ಳೋಕ್ಕಾಗದೆ ಅದು ಸಿಡಿದು ಹೋಗುತ್ತೆ. ತೀರಾ ಕಳಪೆ ಮೆಟಲ್ಗಳನ್ನು ಬಳಸಿದರೆ ಇಂಥ ಚಾನ್ಸಸ್ ಕೂಡ ಆಗಬಹುದು. ಕಾರಣ ಕೆಲವರು ಹೇಳ್ತಾರೆ, ಎಲೆಕ್ಷನ್ ಟೈಮಲ್ಲಿ ಯಾರೋ ಹಂಚಿಬಿಟ್ಟಿದ್ರು ಕುಕ್ಕರ್ಗಳು ಸರಿ ಇಲ್ಲ, 500 ರೂಪಾಯಿಗೆ 400 ರೂಪಾಯಿಗೆಲ್ಲ ಕುಕ್ಕರ್ ತಯಾರು ಮಾಡಿ ಕೊಟ್ಬಿಟ್ಟಿದ್ದಾರೆ ಇವರು, ಇದು ಸರಿ ಇಲ್ಲ, ಇದು ಒಂದು ವಾದ ಇತ್ತು. ಈ ಕುಕ್ಕರ್ ಯಾವ ಥರದ್ದು ನಮಗೆ ಗೊತ್ತಿಲ್ಲ. ಆದರೆ ಇದೀಗ ಈ ಒಂದು ಘಟನೆಯಲ್ಲಿ ಮಾತ್ರ ಒಬ್ಬ ಮನುಷ್ಯನೇ ಸತ್ತು ಹೋಗಿದ್ದಾನೆ. ಇದರಲ್ಲಿ ಇನ್ನೊಬ್ಬನಿಗೆ ತೀವ್ರ ಸ್ವರೂಪದ ಗಾಯ ಕೂಡ ಆಗಿದೆ. ಏನು ಅಂತ ಪುಟ್ಟೇನಹಳ್ಳಿ ಪೊಲೀಸರು ಬಂದು ಇದೀಗ ಚೆಕ್ ಮಾಡ್ತಾ ಇದ್ದಾರೆ. ಇದೀಗ ಸಂತೋಷ್ ಇದ್ರೆ ಸಂತೋಷ್, ಈಗ ಈ ಕುಕ್ಕರ್ ಬ್ಲಾಸ್ಟ್ ಅಂತ ಕೇಳಿದಾಗ ಅಡಿಗೆಗೆ ಇಟ್ಟಿದ್ದಾಗ ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಆ ಕಥೆಗಳು ಬೇರೆ ಇರ್ತವೆ. ಸಹಜವಾಗಿ ಏನಾದರೂ ಒಲೆ ಹತ್ತಿರ ಯಾರಾದರೂ ಇದ್ದರೆ ಅವ್ರಿಗೆ ಅದು ಆ ರಭಸಕ್ಕೆ ಪೆಟ್ಟು ಬೀಳಬಹುದು, ಜೋರಾಗಿ ಪೆಟ್ಟು ಬೀಳಬಹುದು. ಆದರೆ ಇಲ್ಲಿ ಮನೆಗೆಲ್ಲ ಬೆಂಕಿ ಬಿದ್ದುಬಿಡ್ತು ಅಂತ ಹೇಳ್ತಾ ಇದ್ದಾರಲ್ಲ, ಏನಿದು? ಇದು ಅರ್ಥ ಆಗ್ತಿಲ್ಲ. ಯಾಕೋ ಇದು ಕುಕ್ಕರೇ ಕಳಪೆನಾ, ಅಥವಾ ಅಡುಗೆ ಮಾಡೋಕ್ಕೆ ಇಟ್ಟಿದ್ದಾಗ ಇದು ಸಿಡಿದಿರೋದಾ, ಅಥವಾ ಇದರದ್ದು ಸ್ಫೋಟಕ ವಸ್ತು ಏನಾದರೂ ಇದರೊಳಗಡೆ ಇತ್ತ? 3 ಪಾಸಿಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪ್ರೈಮಾ ಫೇಸಿ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಸಂತೋಷ್? ರಮಾಕಾಂತ್, ಈಗಾಗಲೇ ಈ ಘಟನೆ ನಿನ್ನೆ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆ. ಸೊ ಘಟನೆಯಲ್ಲಿ ಇಬ್ಬರು ಯುವಕರು ಆ ಒಂದು ರೂಮ್ ನಡೀತಾರೆ, ಚಿಕ್ಕ ರೂಮ್ 10x10 ಅಂತ ಏನ್ ಹೇಳ್ತೀವಿ ಅಂತಹ ಒಂದು ಚಿಕ್ಕ ರೂಮ್ ನಲ್ಲಿ ವಾಸವಾಗಿದ್ದಂತವ್ರು. ಇಬ್ಬರು ಕೂಡ ಯುವಕರು ಏನಿದ್ದಾರೆ, ಇವರಿಬ್ರು ಉತ್ತರ ಪ್ರದೇಶ ಮೂಲದ ಯುವಕರು ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು ಕೆಲ ಸಮಯದಿಂದ ಅಂತ ಹೇಳಲಾಗ್ತಾ ಇದೆ. ಸೊ ನಿನ್ನೆ ಅಡಿಗೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ. ಕುಕ್ಕರ್ ಬ್ಲಾಸ್ಟ್ ಆದ ತೀವ್ರತೆಗೆ ಅಂದ್ರೆ ಸಾಮಾನ್ಯವಾಗಿ ಸ್ಟವ್ಗಳನ್ನ ನಾವು ನೋಡ್ತೀವಿ, ಬಳಸುವಂತ ಸಂದರ್ಭದಲ್ಲಿ ಇಲ್ಲಿಂದ ಆ ಸ್ಟವ್ ನ ಮೇಲೆ ಒಂದು ಕಡೆ ಕುಕ್ಕರ್ ಇಟ್ಟಿರ್ಬೋದು, ಮತ್ತೊಂದು ಕಡೆಯಲ್ಲಿ ಏನಾದ್ರೂ ಇವರು ಅಡಿಗೆಯನ್ನ ಮಾಡ್ತಾ ಇರುವಂತ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರುವಂತ ಸಾಧ್ಯತೆ, ಅದು ಪ್ರೆಷರ್ ಹೆಚ್ಚಾಗಿ ಪ್ರೆಷರ್ ನ ಹಿನ್ನೆಲೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ. ಕುಕ್ಕರ್ ಬ್ಲಾಸ್ಟ್ ಆದ ಬೆನ್ನಲ್ಲೇ ಪಕ್ಕದಲ್ಲೇ ಇದ್ದಂತಹ ಅಡಿಗೆ ಮತ್ತೊಂದು ಸ್ಟವ್ ನಲ್ಲಿ ಇವರು ಅಡಿಗೆಯನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಬೆಂಕಿ ಹತ್ಕೊಂಡಿರುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅದು ಇಡೀ ಸಂಪೂರ್ಣ ರೂಮ್ಗೆ ಮತ್ತು ಅದರ ಪ್ರೆಷರ್ ಏನಿರುತ್ತೆ ಕುಕ್ಕರ್ ಬ್ಲಾಸ್ಟ್ ಆದ್ರೆ, ಸೊ ಆ ಪ್ರೆಷರ್ಗೆ ಒಂದಿಷ್ಟು ಇಡೀ ಈ ಆ ರೂಮ್ಗೆ ಬೆಂಕಿ ಹತ್ಕೊಂಡಿರುವಂತದ್ದು. 10x10 ಇರುವಲ್ಲಿ ಬೆಂಕಿ ಹತ್ಕೊಂಡ ಬೆನ್ನಲ್ಲೇ ಸಂಪೂರ್ಣ ಅಂದ್ರೆ ಆ ಫೋರ್ಸ್ಗೆ ಆ ಯುವಕನು ಸಂಪೂರ್ಣವಾಗಿ ಗಾಯಗೊಂಡಿರುವಂತದ್ದು ಮತ್ತೆ ಆತನು ಕೂಡ ಬೆಂಕಿ ಹತ್ಕೊಂಡಿರುವಂತದ್ದು. ಸೊ ಅದರಲ್ಲಿ ಓರ್ವ ಅಲ್ಲೇ ಮೃತಪಟ್ಟಿದ್ದಾನೆ. ತಕ್ಷಣ ಕರ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ತುಂಬಾ ತುಂಬಾ ಹಳೆ ಕುಕ್ಕರ್ಗಳ, ಇದು ಹಳೆ ಕುಕ್ಕರ್
ಕಳಪೆ ಗುಣಮಟ್ಟದ ಕುಕ್ಕರ್ಗಳ ಇದು ಏನು ಕಥೆ ಅಂತ. ತುಂಬ ಅಪರೂಪ ಕುಕ್ಕರ್ಗಳು ಸಿಡಿಯೋದು, ತುಂಬ ಅಪರೂಪ. ಸಮಸ್ಯೆ ಬರುತ್ತೆ, ಅದು ಕೆಲಸ ಮಾಡದಿರೋ ಥರ ಆಗುತ್ತೆ, ಒಪ್ಕೋತೀವಿ. ಸಿಡಿಯೋದಿದೆಯಲ್ಲ ತುಂಬ ಅಪರೂಪ. ಸಿಲಿಂಡರ್ ಬಗ್ಗೆ ಕೇಳಿದ್ದೀವಿ ನಾವು, ಕುಕ್ಕರ್ ಆ ಥರ ಸಾಮಾನ್ಯವಾಗಿ ಆಗಲ್ಲ. ಕಳಪೆ ಗುಣಮಟ್ಟದ, ತುಂಬ ಹಳೇದಾಗಿತ್ತ, ಇವರ ಒಂದು ಅಜಾಗರೂಕತೆನ, ಏನು ಕಥೆ ಅಂತ. ಅಸಾಧ್ಯತೆಗಳು ಸಾಧ್ಯತೆ ಇರುವಂತದ್ದು ರಮಕಾಂತ್. ಆದ್ರೆ ಇದುವರೆಗೂ ನಿಖರವಾದ ಕಾರಣ ಗೊತ್ತಾಗಿಲ್ಲ. ಆದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತದ್ದು ಸತ್ಯ ಅನ್ನೋದು ಪೊಲೀಸರ ಒಂದು ಪರಿಶೀಲನೆಯಲ್ಲಿ ಪ್ರಾಥಮಿಕವಾಗಿ ಏನ್ ತನಿಖೆಯನ್ನು ಮಾಡ್ತಾರೆ ಅದರಲ್ಲಿ ಗೊತ್ತಾಗಿರುವಂತದ್ದು. ಅದನ್ನು ಹೊರತುಪಡಿಸಿ ಈ ಕುಕ್ಕರ್ ಹಳೇದಿರ್ಬೋದು, ಇಲ್ಲ ಕಳಪೆ ಮಟ್ಟದ್ದಿರ್ಬೋದು, ಯಾಕೆಂದ್ರೆ ಅದು ಬ್ಲಾಸ್ಟ್ ಆದ ಬೆನ್ನಲ್ಲೇ ಸಂಪೂರ್ಣವಾಗಿ ಛಿದ್ರ ಆಗೋಗಿರೋ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಅದು ಬ್ಲಾಸ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಪೊಲೀಸರು ಘಟನೆ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸೊ ಸಾಧ್ಯತೆಗಳು, ಯಾಕಂದ್ರೆ ಇವರು ಉತ್ತರ ಪ್ರದೇಶ ಮೂಲದ ಯುವಕರಾಗಿರುವಂತದ್ದು, ಇಲ್ಲಿ ಎಷ್ಟು ದಿನ ಇದ್ರು, ಏನು ಕೆಲಸವನ್ನ ಮಾಡ್ತಾ ಇರೋದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಆ ಬಗ್ಗೆ ಕೂಡ ಮಾಹಿತಿಯನ್ನು ಈಗಾಗಲೇ ಕಲೆ ಆಗ್ತಾ ಇರುವಂತದ್ದು. ಸೊ ಓರ್ವ ಮೃತಪಟ್ಟರು, ಮತ್ತೋರ್ವ ಸಂಪೂರ್ಣವಾಗಿ ಗಾಯಗೊಂಡಿದ್ದಾನೆ. ಆತನೂ ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರುವಂತದ್ದು. ಅವನಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಯಾವಾಗ ಈ ಘಟನೆ ಆಗುತ್ತೆ ಅದರ ಶಬ್ದ ಏನಿರುತ್ತೆ ಅದರ ತೀವ್ರತೆಗೆ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ರು. ಪೊಲೀಸರಿಗೆ ವಿಚಾರ ಗೊತ್ತಾಗುತ್ತೆ. ಇದರ ಬೆನ್ನಲ್ಲೇ NIA ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು, ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ. ಹೀಗಾಗಿ ಇಂತಹ ಸ್ವತಂತ್ರ ದಿನಾಚರಣೆಯ ನಾಳೆ ಇರುವ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರೋದ್ರಿಂದ ಒಂದಿಷ್ಟು ಅವರು ಕೂಡ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇಂಟೆಲಿಜೆನ್ಸ್ ಅವ್ರಿಗೆ ಆತಂಕಗಳಿರುತ್ತೆ. ಈ ಕಾರಣಕ್ಕಾಗಿ ಅವರು ಬಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಪ್ರಾಥಮಿಕ ತನಿಖೆಯಲ್ಲಿ ಕುಕ್ಕರ್ ಅಡಿಗೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಇಡೀ ಘಟನೆ ಆಗಿರುವಂತದ್ದು ಅಂತ ಹೇಳಿ ಮಾಹಿತಿ ಬಂದಿರುವಂತದ್ದು. ರಮಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.